ಹಾಯ್ ಫ್ರೆಂಡ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ರೂಟೀನ್. ಸೊ ಇದು ನಮ್ಮ ಮನೆ ಹತ್ರ ಇರೋ ಜಾಗ. ಇದು ನಮ್ಮ ಮನೆ ಈ ಥರ ಕಾಣುತ್ತೆ. ಸೊ ವ್ಯೂ ಫುಲ್ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನೋಡೋಕ್ಕೆ ಸೂರ್ಯ ಹುಟ್ಟೋ ಕಡೆ ಬಾಗಿಲಿರೋದ್ರಿಂದ ಸೂರ್ಯ ಡೈರೆಕ್ಟಾಗಿನೇ ಕಾಣ್ತಾನೆ ಹುಟ್ಟೋದು. ಆ್ಯಂಡ್ ಇದು ನನ್ನ ಫ್ರಂಟ್. ಸೊ ಇಲ್ಲಿ ನಾನು ನಿಂತ್ಕೊಂಡ್ಬಿಟ್ಟು ನನ್ನ ಪ್ಲ್ಯಾಂಟ್ಸ್ನೆಲ್ಲ ನೋಡ್ತಾ ಇರ್ತೀನಿ. ಸೊ ಯಾಕಂದರೆ ಸ್ವಲ್ಪ ನನಗೆ ಗಿಡಗಳಂದರೆ ತುಂಬ ಇಷ್ಟ, ಅದಕ್ಕೋಸ್ಕರನೇ. ಆ್ಯಂಡ್ ಸ್ವಲ್ಪ ಮಾರ್ನಿಂಗ್ ಎದ್ಬಿಟ್ಟು ಸುಪ್ರಭಾತ ಹಾಕ್ತೀನಿ. ಇದರಿಂದ ಸ್ವಲ್ಪ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ. ದೆನ್ ಸ್ವಲ್ಪ ಎಲ್ಲ ಒರ್ಸೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಆ್ಯಂಡ್ ಇಲ್ಲಿ ನೋಡಿ ಸ್ವಲ್ಪ ಹೂವು ಹಾಕ್ಬಿಟ್ಟು ಅಲ್ಲಿ ಬಾಗಿಲ ಹತ್ರ ಇಡ್ತೀನಿ. ಅದು ಹಂಗಿಟ್ರೆ ಏನೋ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ಇದು ನನ್ನ ಅಭ್ಯಾಸ. ಆ್ಯಂಡ್ ಟೀ ಕುಡಿಬೇಕು ಅಂತ ಟೀ ಮಾಡಿಕೊಂಡು ಫ್ರೆಶ್ಶಾಗಿ ಅರ್ಲಿ ಮಾರ್ನಿಂಗ್ ಅಲ್ವಾ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಂತ ನನ್ನದೇ ಆದ ಟೈಮ್ ಈ ಥರ ಸ್ಪೆಂಡ್ ಮಾಡ್ತೀನಿ ಮಾರ್ನಿಂಗ್ ಎದ್ಬಿಟ್ಟು. ದೆನ್ ನಾನು ಸ್ವಲ್ಪ ಡಯಟಲ್ಲಿರೋದ್ರಿಂದ ಸ್ವಲ್ಪ ಏನು ಶುಗರ್ ಮತ್ತು ಅದ್ಯಾವುದು ಯೂಸ್ ಮಾಡಲ್ಲ. ಜಸ್ಟು ಶುಗರ್ಲೆಸ್ ಟೀ ಕಾಫಿ ಕುಡಿತೀನಿ. ಸೊ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸೊ ಬಾಗಿಲೆಲ್ಲ ಒರೆಸ್ಕೊಂಡು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಟ್ಬಿಡ್ತೀನಿ. ದೆನ್ ನನಗೆಲ್ಲ ಇದೆಲ್ಲ ತುಂಬ ಇಷ್ಟ. ಸೊ ನಾನು MBA ಮಾಡಿದ್ದೀನಿ, ಡಬಲ್ ಗ್ರ್ಯಾಜುಯೇಟು. ಆದರೂ ನನಗೆ ಇವೆಲ್ಲ ಇಷ್ಟ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತುಳಸಿ ಕಟ್ಟೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ನನ್ನದು ಡೈಲಿ ರೂಟೀನ್ ಮಾರ್ನಿಂಗ್. ಸೊ ರಂಗೋಲಿ ಹಾಕ್ತಾಯಿದ್ದೆ ನೋಡಿ. ಸೊ ಇದು ಅಷ್ಟದೆಲ್ಲ ರಂಗೋಲಿ. ಸೊ ಇವಾಗೆಲ್ಲ ನೋಡಿ ದೆನ್ ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆನ್ನೆ ಎಲ್ಲ ಪೂಜೆ ಮಾಡಿದ್ದಿರುತ್ತಲ್ಲ, ಸೊ ಅದೆಲ್ಲ ಕ್ಲೀನ್ ಮಾಡಿ ಹೂವು ಮತ್ತು ನೈವೇದ್ಯ ಅದೆಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರನೇ ಫ್ರೆಶ್ಶಾಗಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ನಾವೇನೇ ಓದಿದ್ರೂ ದೇವ್ರು ಮಾತ್ರ ಮರಿಬಾರ್ದಲ್ವಾ. ಕಷ್ಟ ಬಂದರೆ ಅಷ್ಟೇ ದೇವರು ಅಂತ ಇಲ್ಲ. ಸೊ ಕಷ್ಟ ಸುಖ ಎರಡರಲ್ಲೂ ದೇವ್ರನ್ನ ನೆನೆಸ್ಕೋಬೇಕು. ಸೊ ಇದು ನಾನು ಇದೇ ಥರ ಇರೋದು. ಸೊ ನಾನು ಹಿಂಗೆ ಇರೋದು. ಆ್ಯಂಡ್ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತಿರುಪತಿ ಇದೆ ನೋಡಿ ಅಲ್ಲಿ. ಅದು ನನ್ನ ಹಸ್ಬೆಂಡ್ ಇಷ್ಟಪಟ್ಟು ತೊಗೊಂಡಿದ್ದು. ಸೊ ಅದಕ್ಕೆ ನಾನು ಡೈಲಿ ಪೂಜೆ ಮಾಡಲೇಬೇಕಂದ್ರೆ ಮೂರ್ತಿ ದೊಡ್ಡದಾಗಿ ಇರೋದ್ರಿಂದ ಸ್ವಲ್ಪ ಡೈಲಿ ಪೂಜೆ ನೈವೇದ್ಯ ಇಡಲೇಬೇಕು ನಾನು. ಹಾಗಾಗಿ ನಾನು 8:30ಗೆಲ್ಲ ನನ್ನ ಪೂಜೆ ಆಗಿರುತ್ತೆ. ಸೊ 8:30 ಆದಮೇಲೆ ನಾನು ಸ್ವಲ್ಪ ಕಿಚನಲ್ಲಿ ಹೋಗ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗೆಲ್ಲ ಹೂ ಮುಡಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಸೊ ಇವೆಲ್ಲ ನಮ್ಮ ಮನೆ ದೇವ್ರು ಅಂದರೆ ಗಂಡು ಮನೆದು, ದೆನ್ ತವ್ರ ಮನೆದು ದೇವ್ರನ್ನ ಪೂಜೆ ಮಾಡ್ತೀನಿ. ಇಬ್ಬರದು ನಾನು ದೇವ್ರನ್ನ ಪೂಜೆ ಮಾಡೋದು. ಸೊ ಆ್ಯಂಡ್ ಮನೆ ಹತ್ರ ಸ್ವಲ್ಪ ಫ್ರೆಶ್ಶಾಗಿ ಸೊಪ್ಪು ಬಂದಿತ್ತು ಅಂತ ತೊಗೊಂಡೆ, ಸೊಪ್ಪು ಸಾರು ಮಾಡೋಣ ಅಂತ. ಆ್ಯಂಡ್ ತಿಂಡಿ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸೊ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಮನೇಲಿರೋ ಏನೋ ಕೆಲಸ ಅಲ್ವಾ ಹೆಣ್ಮಕ್ಳಿಗೆ. ಬೆಳಗ್ಗೆ ಬೇಗ ಎದ್ದೇಳೋದು, ಮನೆ ಕೆಲಸ ಮಾಡೋದು, ಮಕ್ಳು ನೋಡ್ಕೊಳ್ಳೋದು, ಗಂಡ ನೋಡ್ಕೊಳ್ಳೋದು, ಆಮೇಲೆ ನಮ್ಮ ಬಗ್ಗೆ ನಾವು ಪ್ರಿಫರೆನ್ಸ್ ಮಾಡ್ಕೋಬೇಕು ಅಂತ ಇರೋದು. ಬಟ್ ನಾನು ಹಂಗಲ್ಲ. ನನ್ನ ಬಗ್ಗೆ ನಾನು ಕೇರ್ ಮಾಡಿಕೊಂಡು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳ್ನೂ ಕೇರ್ ಮಾಡ್ಕೋತೀನಿ. ಸೊ ನೋಡಿ ಅದೇನೋ ಗೊತ್ತಿಲ್ಲ, ಕ್ಯಾಮ್ರಾ ನೋಡಿ ಸ್ಮೈಲ್ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೆ ಮಾಡಿದೆ. ಸೊ ಎಲ್ಲ ಇವಾಗ ನನ್ನ ಮಗಳು ಬರ್ತಾಳೆ. ಅವಳು ಇವಾಗ ಟೈಮ್ ಆಯಿತು, ಅವಳು ಎದ್ದೇಳೋ ಟೈಮು. ಸೊ ಅಷ್ಟರಲ್ಲೇ ನಾನು ಎಲ್ಲ ಕೆಲಸ ಮುಗಿಸ್ಕೊತೀನಿ ನಂದು. ನನ್ನ ಮಗ ನನ್ನ ಮಗಳು ಮತ್ತು ನನ್ನ ಗಂಡ ಹೇಳೋಕ್ಕಿಂತ ಮುಂಚೆ ಇದೆಲ್ಲ ರೆಡಿ. ಸೊ ಇವಾಗ ನೋಡಿ ನನ್ನ ಮಗಳು ಎದ್ದು ಬಂದಳು. ಅವಳು ಇದೆಲ್ಲ ಟೈಮ್ ಇದೆಲ್ಲ. ಸೊ ಅವಳಿಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಸ್ಮೈಲಾಗಿ. ಅಂದರೆ ಅವಳು ಸ್ಮೈಲ್ನ ಇಷ್ಟಪಡ್ತಾಳೆ. ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಅಳೋದೆಲ್ಲ ಇಷ್ಟ ಆಗಲ್ಲ ಅವಳಿಗೆ. ಸೊ ನಾವು ಅದೇ ಥರನೇ ಅವಳಿಂದ ಸ್ಮೈಲಿಂದನೇ ಡೇ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಳಿಂದ ನಮಗೆ ನಮ್ಮ ಮನೇಲಿ ಸ್ಮೈಲ್ ಅನ್ನೋದು ಯಾವಾಗಲೂ ಇರುತ್ತೆ. ಅಂದರೆ ಅವಳು ಒಂಥರ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇದ್ದಂಗೆ ಅವಳು. ಸೊ ನೋಡಿ ಇವಾಗ ಉಪ್ಪಿಟ್ಟು ರವೆ ಎಲ್ಲ ಹುರ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇನ್ನು ಆ
ಥರ ಫ್ರೈ ಮಾಡಿದರೆ ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಉಪ್ಪಿಟ್ಟಂದರೆ ಇಷ್ಟ ಇಲ್ಲ. ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಅವರಿಗೋಸ್ಕರ ನಾನು ಮಾಡೋದು. ಅದರಲ್ಲಿ ಸ್ವಲ್ಪ ಮಾಡ್ತೀನಿ. ಯಾಕಂದರೆ ಉಳಿದ್ರೆ ನಾನು ತಿನ್ನಲ್ಲ. ಸುಮ್ಮನೆ ಎಸೆಯಲ್ಲ, ನಮ್ಮ ಮನೆ ಹತ್ರ ಹಸುಗಳೆಲ್ಲ ಬರುತ್ತೆ. ಸೊ ಅದಕ್ಕೆ ಹಾಕ್ತೀನಿ. ಸೊ ನಾನು ವೇಸ್ಟ್ ಮಾಡಲ್ಲ ಯಾವುದೂ. ಸೊ ನೋಡಿ ಎಲ್ಲ ರೆಡಿ ಆಗ್ತಾಯಿದೆ. ಸೊ ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಸಬ್ಬಸಿಗೆ ಮತ್ತು ಕೊತ್ತಂಬರಿನ ಜಾಸ್ತಿ ಯೂಸ್ ಮಾಡ್ತೀನಿ. ದೆನ್ ಈರುಳ್ಳಿನೂ ಜಾಸ್ತಿ ಯೂಸ್ ಮಾಡ್ತೀನಿ. ಟೊಮೊಟೊ ಸ್ವಲ್ಪ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ಟೊಮೊಟೊ ಹಾಕಲ್ಲ, ಬಟ್ ನಾನು ಟೊಮೊಟೊ ಹಾಕ್ತೀನಿ. ಕೆಲವೊಬ್ಬರು ನಿಂಬೆಹಣ್ಣ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ, ಯಾಕಂದ್ರೆ ಟೇಸ್ಟ್ ಆಗುತ್ತೆ ಅಂತ. ಉಪ್ಪಿನ ಜೊತೆಗೆ ಸ್ವಲ್ಪ ಒಂದೆರಡು ಅರ್ಧ ಸ್ಪೂನು ಬೇಡ, ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು ಅಂತ. ಸೊ ನಾನು ಇದೇ ಥರ ಉಪ್ಪಿಟ್ಟು ಮಾಡೋದು. ಸೊ ನೀವು ಯಾವ ಥರ ಮಾಡ್ತೀರ ಅಂತೇಳಿ, ಬಿಕಾಸ್ ಎಲ್ಲರೂ ಒಂದೇ ರೀತಿಲಿ ಉಪ್ಪಿಟ್ಟು ಮಾಡೋದು. ಸೊ ಕೆಲವೊಬ್ಬರು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ನೀವು ಯಾವ ಥರ ಮಾಡ್ತೀರಾ ಅಂತ ನಂಗೆ ಕಾಮೆಂಟ್ಸಲ್ಲಿ ಹೇಳಿ. ನಾನು ಅದೇ ಥರ ಟ್ರೈ ಮಾಡ್ತೀನಿ. ಎಲ್ಲ ಥರನೂ ಎಕ್ಸ್ಪ್ಲೇನ್ ಮಾಡಬೇಕಲ್ವ, ಒಂದೇ ಥರ ತಿನ್ನೋದಕ್ಕೂ ನಮಗೂ ಬೋರ್ ಆಗುತ್ತೆ. ಉಪ್ಪಿಟ್ಟನ್ನ ಡಿಫ್ರೆಂಟಾಗಿ ಏನು ಯಾರೂ ಮಾಡಲ್ಲ. ಸೊ ಅವ್ರು ಏನೇನು ಹಾಕ್ತಾರೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಅಲ್ವಾ. ಸೊ ಹಂಗೆ ಅದಕ್ಕೆ ಕೇಳಿದ್ದು. ನೋಡಿ ಇದೆಲ್ಲ ಹಾಕ್ಬಿಟ್ಟು ಜಾಸ್ತಿ ನಾನು ಸ್ವಲ್ಪ ಕ್ಯಾಶ್ಯೂ ಮತ್ತು ಶೇಂಗಾ ಬೀಜನ ಜಾಸ್ತಿ ಯೂಸ್ ಮಾಡ್ತೀನಿ. ಹಂಗಿದ್ರೆ ನನ್ನ ಮಗಳು ಸ್ವಲ್ಪ ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾಳೆ ಅಂತ. ನೋಡಿ ಇವಾಗ ರೆಡಿ ಆಯಿತು ಉಪ್ಪಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ತೆಳ್ಳಗೆ ಮಾಡೋದು. ನನಗೆ ಗಟ್ಟಿಗೆಲ್ಲ ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ತೆಳ್ಳಗಿರಬೇಕು. ಹಂಗಿದ್ರೆ ಅವ್ರು ಆ ಥರ ತಿಂತಾರೆ ಉಪ್ಪಿಟ್ಟು. ಯಾವಾಗ ಕೇಳಿ ಉಪ್ಪಿಟ್ಟು ಮಾಡು ಅಂತಾರೆ. ಸೊ ಈ ಉಪ್ಪಿಟ್ಟಾ ಅಂತ ನನಗೆ ಒಳ್ಳೆ ಚಿಂತೆ ಬರುತ್ತೆ. ಅದು ವಾರಕ್ಕೆ ಒಂದು ಸಾರಿ ಮಾಡ್ತೀನಿ ಅಷ್ಟೇ ಉಪ್ಪಿಟ್ಟು. ನೋಡಿ ರೆಡಿ ಆಯಿತು ಉಪ್ಪಿಟ್ಟು. ಆ್ಯಂಡ್ ಇವಾಗೆಲ್ಲ ನನ್ನ ಹಸ್ಬೆಂಡ್ ಬರ್ತಾರೆ. ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು 9:30 ಅಷ್ಟೊತ್ತಿಗೆ ಆಫೀಸಿಗೆ ಹೋಗ್ತಾರೆ. ಅಷ್ಟರಲ್ಲೆಲ್ಲ ತಿಂಡಿ ರೆಡಿ ಆಗಿರುತ್ತೆ. ಸೊ ನಾನು, ಪಾಪು ಮತ್ತು ಹಸ್ಬೆಂಡ್ ಕೂತ್ಕೊಂಡು ಅವ್ರ ಆಫೀಸಿಗೆ ಹೋಗ್ಬೇಕಾರೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತೀವಿ. ಸೊ ಇದೇ ನನ್ನ ಡೈಲಿ ರೂಟೀನು. ನಾಟ್ ಡೈಲಿ, ಮಾರ್ನಿಂಗ್ ರೂಟೀನ್. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.